ನಾನು ಕೇಳ್ಪಟ್ಟೆ ರಾಜಸ್ಥಾನದಲ್ಲಿ 22 ದಿವಸ ಶೂಟಿಂಗ್ನ ಕೇವಲ 12 ದಿವಸಕ್ಕೆ ಮುಗಿಸ್ಕೊಂಬಂದ್ರು ಅಂತ. ಒಂದು ದಿವಸಕ್ಕೆ 23 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ರು. ಯಾರನ್ನೂ ನಾನು ನೋಡಿಲ್ಲ ಸರ್ ಈ ಥರ ಇಂಡಸ್ಟ್ರಿ ಒಳಗೆ ಆ ಥರ ಡೆಡಿಕೇಶನ್. ಒಬ್ಬ ನಿರ್ಮಾಪಕನಿಗೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂದರೆ 6:37ಗೆಲ್ಲ ಅಲ್ಲಿರೋರು ಸರ್. ಇವತ್ತು 200 ರೂಪಾಯಿ 250 ರೂಪಾಯಿ ಕೊಟ್ಟು ನೋಡೋಂಥ ಒಬ್ಬ ಪ್ರೇಕ್ಷಕನಿಗೆ ಅವನು 2 ಕಾಲ ಅವ್ರು ಏನಕ್ಕೆ ಬಂದಿರ್ತಾನೆ, ಆ ಒಂದು ನೆಮ್ಮದಿನಲ್ಲಿ ಒಂದು 2.5 ಗಂಟೆ ಕಾಲ ಕಳ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ. ಇನ್ನು ಕೇಳಕ್ಕೆ ಬಂದಿಲ್ಲ ಲ್ಯಾಂಡ್ ಲಾರ್ಡ್ ಅಂತ. ಇದು ಅದೇ ರೀತಿನೇ ಆಗಿರೋದು. ಎಷ್ಟೋ ಜನ ಅಲ್ಲೇ ಗಾಂಧಿನಗರದಲ್ಲಿ ಇವನೇನಪ್ಪ ಹುಚ್ಚ ಅಂತಾರೆ. ಸುಮಾರು ಜನ ಬಂದರು, 15 ಜನ ಡಿಸ್ಟ್ರಿಬ್ಯೂಟರ್ಗಳು ಹೇಳಿದ್ರು, ಸರ್ ನಾವು ರಿಲೀಸ್ ಮಾಡ್ತೀವಿ, ನಿಮಗೆ 40 ಲಕ್ಷ ಬೇಕಾ 50 ಲಕ್ಷ ನಾವು ಕೊಡ್ತೀವಿ, ಕಂಟೆಂಟ್ ಕೊಡಿ ಅಂತ. ಹಿಂದೆ ಒಳಗಡೆ ಇದ್ದು ಸಿನಿಮಾ ರಿಲೀಸ್ ಮಾಡಿ ಬ್ಲಾಕ್ ಬಸ್ಟರ್ ಇಟ್ಟಾದಂಥ ಸಿನಿಮಾನ ಮತ್ತೊಂದು ನಾನೇನೋ ಒಂದು 40-50 ಲಕ್ಷ ಬರ್ತದೆ ಅಂತೇಳಿ ಅಡ್ವಾಂಟೇಜ್ ತಗೊಂಡು ರಿಲೀಸ್ ಮಾಡೋದು ಎಷ್ಟು ಸೂಕ್ತ ಅಂತ ಯಾಕೋ ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಸರ್. ನಮಗೆ ಕೊಟ್ಟಿದ್ರು ಚಕ್ರವರ್ತಿ ಅನ್ನೋದು. ಕಾರಣಾಂತರದಿಂದ ನಾವೇನೇ ಆ ಒಂದು ಸಿನಿಮಾನ ಬ್ಯಾಕ್ಔಟ್ ಆದ್ವಿ. 2 ಸಿನಿಮಾ ಕೊಡ್ತಾ ಇರಪ್ಪು ಸರ್. 500-600 ಫ್ಯಾಮಿಲಿಗಳು ಕುಟುಂಬಗಳು ಊಟ ಮಾಡ್ತಾ ಇದ್ರು. ಅವ್ರಿಗೋಸ್ಕರ ಥಿಯೇಟ್ರ್ ಜನ ನುಗ್ಗಿ ಬರ್ತಾ ಇದ್ರು. ಸೊ ಒಂದು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ದಾರೆ, ಅಂದರೆ ನಿರ್ಮಾಪಕರ ಬಗ್ಗೆ ಅವರು ದರ್ಶನ್ ಅವ್ರಿಗಿರೋಂಥ ಕಾಳಜಿ ಮತ್ತು ಇದು ಪ್ರತಿಯೊಬ್ಬ ನಿರ್ಮಾಪಕರು ಹೇಳ್ತಾರೆ, ಅವ್ರ ಜೊತೆ ಕೆಲಸ ಮಾಡಿದವರು ಎಲ್ಲರೂ ಕೂಡ. ರೀಸೆಂಟ್ಲಿ ಅವರೊಂದು ಪೋಸ್ಟನ್ನು ಹಾಕಿದ್ರು, ಅವರು ಶ್ರೀಮತಿ ಅವ್ರ ಕಡೆಯಿಂದ ಒಂದು ಪೋಸ್ಟನ್ನು. ಅದರಲ್ಲೂ ಕೂಡ ಅಂದರೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೇಳ್ಪಟ್ಟಿದ್ದು ಈ ಒಂದು ಡೆವಿಲ್ ವಿಚಾರಕ್ಕೆ, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ 104 ಡಿಗ್ರಿ ಜ್ವರ ಇದ್ದರು ಅಥವಾ ಅವ್ರಿಗೇನು ಬ್ಯಾಕ್ದು ಪೇಯ್ನ್ ಇದ್ದರು, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು, ಅದನ್ನ ಮುಗಿಸ್ಕೊಡ್ಲೇಬೇಕು ಅನ್ನೋದು 18ರಿಂದ 22 ಗಂಟೆ ಸತತವಾಗಿ ಕೆಲಸ ಮಾಡ್ತಿದ್ರಂತೆ ಈ ಒಂದು ಸಿನಿಮಾ ಮುಗಿಸ್ಕೊಡೋದಕ್ಕೆ. ಸೊ ಒಂದು ನಿಮ್ಮ ಒಂದು ಸಿನಿಮಾ ಮಾಡೋವಂಥ ಹಂತದಲ್ಲೂ ಕೂಡ ಹಾಗೆ ಇದ್ರಾ, ಹೇಗಿತ್ತು ಅಂತ? ಖಂಡಿತ ಸರ್. ಇದು ನಾನು ಕೇಳ್ಪಟ್ಟೆ ರಾಜಸ್ಥಾನದಲ್ಲಿ 22 ದಿವಸ ಶೂಟಿಂಗ್ನ ಕೇವಲ 12 ದಿವಸಕ್ಕೆ ಮುಗಿಸ್ಕೊಂಬಂದ್ರು ಅಂತ. ಒಂದು ದಿವಸಕ್ಕೆ 23 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ರು. ಅಂಥದ್ದು 23 ದಿವಸ ಇದ್ದ ಶೂಟಿಂಗ್ನ 12 ದಿವಸಕ್ಕೆ ಕಂಪ್ಲೀಟ್ ಮಾಡಿದ್ರಂತೆ. ಎಲ್ಲರನ್ನೂ ಸಾರೇ ಎಬ್ಬರಿಸಿದ್ರಂತೆ, ನಡ್ರಿ ಶಾರ್ಟ್ಗೆ ಹೋಗೋಣ ಅಂತೇಳಿ. ರಾತ್ರಿ 9 ಗಂಟೆ ಆದ್ರೂ ಬ್ರೇಕ್ ಮಾಡ್ತಿರ್ಲಿವಂತೆ. ಅದೇ ರೀತಿ ನಮ್ಮದಲ್ಲಿ ಪಾಂಡಿಚೇರಿನಲ್ಲಿ ಏನಾಯಿತು ಸರ್, ಫಸ್ಟ್ ಡೇ ಹೋದಾಗ ಕುದುರೆ ಸತ್ತೋಯ್ತು. ಇನ್ನೊಂದು ಸತಿ ಹೋದಾಗ ಶರತ್ ಕುಮಾರ್ ಕುದುರೆಯಿಂದ ಬಿದ್ದರು, ಬ್ಯಾಕ್ ಬೋನೆಟ್ ಸರ್. ಇದು ಆ ಒಂದು ಸಂದರ್ಭದಲ್ಲಿ ಹೋದ್ಮೇಲೆ ಏನಾದರೂ ಒಂದು ಆಗಲೇಬೇಕು ಅಂತೇಳಿ ಇದೇ ರೀತಿಯಲ್ಲೇ ಇವಾಗೇನು ಡೆವಿಲಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಸಾರಥಿನಲ್ಲೂ ಬೆಳಗ್ಗೆ 6 ಗಂಟೆಗೆ ಎದ್ದಾಡ್ರಿ ಅಂತ ಬೇಗ ಫಾಸ್ಟಾಗಿ ಮಾಡಿಸಿ ಕೇರಳದಲ್ಲಿ ಚಾಲಕುಡಿನಲ್ಲಿ ದೇವ್ರ ಸ್ಟ್ಯಾಚ್ಯೂದ್ ಮಾಡಿದ ಅಮ್ಮಂದು ಸರ್. ಯಾರನ್ನೂ ನಾನು ನೋಡಿಲ್ಲ ಸರ್ ಈ ಥರ ಇಂಡಸ್ಟ್ರಿ ಒಳಗೆ ಆ ಥರ ಡೆಡಿಕೇಶನ್. ಒಬ್ಬ ನಿರ್ಮಾಪಕನಿಗೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಸರ್ 6:37ಗೆಲ್ಲ ಅಲ್ಲಿರೋರು ಸರ್. ನಾವು ನಿರ್ಮಾಪಕ ಬಂಡವಾಳ ಹಾಕೋರು, ನಾವು ಹೋಗೋದು ಲೇಟ್ ಆಗಿರೋ, ಅವ್ರು ಆಲ್ರೆಡಿ ಅಲ್ಲಿದ್ದು ಬನ್ನಿರಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಶಾರ್ಟಿಗೆ ರೆಡಿ ಮಾಡ್ತಾಯಿದ್ರು. ಆ ಥರ ವ್ಯಕ್ತಿತ್ವ ಸರ್. ಅದರಲ್ಲಿ 2 ಮಾತೇ ಅಲ್ಲ, ಸತ್ಯ ಅದು ಸರ್. ಅಂದರೆ ಇನ್ನೊಂದು ಅಂದರೆ ಈಗ ತುಂಬ ಸಲ ನಾವು ಕ್ವಾಲಿಟಿ ಬಗ್ಗೆ ಮಾತಾಡೋದು, ಸಿನಿಮಾ ಕ್ವಾಲಿಟಿ ಬಗ್ಗೆ ಅಥವಾ ಅದರ ಒಂದು ಒಳ್ಳೆ ಕಂಟೆಂಟ್ ಬಗ್ಗೆ ಯಾವಾಗಲೇ ಹೇಳ್ತಾಯಿದ್ರಿ. ಸೊ ಬಂಡವಾಳ ಅನ್ನೋದು ನಾವು ಎಷ್ಟು ಹಾಕ್ತೀವಿ ಅನ್ನೋದು ಅಥವಾ ನಾವು ಚೌಕಟ್ಟಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್, ಅದು ಕೇಳಿದಷ್ಟು ಕೊಡೋದು ಇಂಪಾರ್ಟೆಂಟಾ ಅಂತ. ಅಂದರೆ ಆ ಒಂದು ವ್ಯತ್ಯಾಸ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ. ಅಂದರೆ ನೀವು ಅಂದರೆ ಈಗ ದರ್ಶನ್ ಅಂತ ನಟನ ಇಟ್ಕೊಂಡು ಅಂಥ ಸಂಕಷ್ಟ ಬಂದರೂ ಕೂಡ ಅದನ್ನು ಹೆದರಿಸಿ ಅದಕ್ಕೂ ಮೀರಿದ ಒಂದು ಸಕ್ಸಸ್ಸು ನಿಮ್ಗೆ ಸಿಕ್ತು. ಸೊ ಆ ಥರದ ಸಂದರ್ಭಗಳು ಹೇಗಾಗುತ್ತೆ ಅಂತ ಸರ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜನ ಪ್ರೇಕ್ಷಕ 2.25 ಗಂಟೆ 2.5 ಗಂಟೆ ಬಂದು ನೋಡಬೇಕಾದ್ರೆ ಅವನ ಶ್ರಮ ಒಂದು ದಿವಸಕ್ಕೆ 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡ್ತಾನೆ. ನಾನು ಹೇಳ್ತಾ ಇರೋದು ಐ-ಫೈ ಫ್ಯಾಮಿಲಿಯರ್ಗೆ ಹೇಳ್ತಾ ಇಲ್ಲ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರ್ ಏನು ಮಾಡ್ತಾರೆ, ಅವ್ನ ದಿನಕ್ಕೆ ಆದಾಯನೇ 500ರಿಂದ 1000 ರೂಪಾಯಿ ಇರ್ತದೆ ಅಥವಾ 1500 ರೂಪಾಯಿ. ಆತನೇ ಪಿಕ್ಚರ್ ಬಂದು ನೋಡೋದು. ಅಂಥವನು ಅವನಿಗೆಲ್ಲೂ ಮೋಸ ಆಗಬಾರ್ದು ಸರ್. ಇವತ್ತು 200 ರೂಪಾಯಿ 250 ರೂಪಾಯಿ ಕೊಟ್ಟು ನೋಡೋಂಥ ಒಬ್ಬ ಪ್ರೇಕ್ಷಕನಿಗೆ ಅವನು 2 ಕಾಲ ಅವ್ರು ಏನಕ್ಕೆ ಬಂದಿರ್ತಾನೆ, ವಾರೆಲ್ಲ ಅವನು ಶ್ರಮಪಟ್ಟು ಕೆಲಸ ಮಾಡಿ ಆ ಒಂದು ನೆಮ್ಮದಿನಲ್ಲಿ ಒಂದು 2.5 ಗಂಟೆ ಕಾಲ ಕಳ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ. ಆ ಒಂದು ಸಂತೋಷನ ನಾವು ಈ ಸಿನಿಮಾಗಳಲ್ಲಿ ಏನು ಮಾಡಿರ್ತೀವಿ ಅದರಲ್ಲಿ ಕಂಟೆಂಟ್ ಇದ್ದು ಅದರಲ್ಲಿ ಒಳ್ಳೆ ಒಂದು ಇದ್ದಿದ್ದಂಥ ಸಂದರ್ಭದಲ್ಲಿ ಪ್ರೇಕ್ಷಕ ಯಾವತ್ತೂ ಕೈ ಬಿಡಲ್ಲ. ಹೇಳಿದ್ನಲ್ಲ ಉದಾಹರಣೆ, 8 ಸತಿ 10 ಸತಿ ನೋಡಿದೆ ಅಂತ ಹೇಳೋರು ಒಬ್ಬೊಬ್ಬರು ಪ್ರೇಕ್ಷಕರು. ಸೊ ಆ ಥರ ಇವತ್ತು ಅವತ್ತಿನ ಕಾಲಕ್ಕೆ ಅದು ಜಾಸ್ತಿ ಆಯಿತು. ಇವತ್ತು ನಾನು ಏನು ಇವಾಗ ಇನ್ನೂ ಕೇಳಕ್ಕೆ ಬಂದಿಲ್ಲ ಲ್ಯಾಂಡ್ ಲಾರ್ಡ್ ಅಂತ. ಇದು ಅದೇ ರೀತಿನೇ ಆಗಿರೋದು. ಎಷ್ಟೋ ಜನ ಅಲ್ಲೇ ಗಾಂಧಿನಗರದಲ್ಲಿ ಇವನೇನಪ್ಪ ಹುಚ್ಚ ಅಂತಾರೆ. ಆ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಖರ್ಚು ಮಾಡೋದ್ರಲ್ಲಿ ಏನೂ ಇಲ್ಲ ಸರ್. ಜನ ಮೆಚ್ಕೊಂಡ್ರೆ ತಾನೇ ಮೌತ್ ಪಬ್ಲಿಸಿಟಿ ಬಂದಾಗ ಬಂದುಬಿಡ್ತಾರೆ ಸರ್. ಅದಲ್ಲಿ ಕಾಣುತ್ತೆ ಮೇಕಿಂಗಲ್ಲಿ, ನಾವು ಮಾಡಿರೋ ಮೇಕಿಂಗಲ್ಲಿ ಸರ್. ಈಗ ಈ ಲಾಸ್ಟ್ ಟೈಮು ದರ್ಶನ್ ಅವರು ಶೈಲಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ರೀಸೆಂಟ್ಲಿನೇ ಮೊನ್ನೆ ಅಂದರೆ ನಾನು ಈ ಸಲ ಅಲ್ಲ ಅದಕ್ಕೆ ಹಿಂದಿನ ಸಲ ಆ ವಿಚಾರಕ್ಕೆ ತುಂಬ ಸಿನಿಮಾಗಳು ರಿಲೀಸ್ ಮಾಡಿದ್ರು. ಅವ್ರ ಅಭಿಮಾನಿಗಳು ತುಂಬ ಒತ್ತಾಯ ಮಾಡಿದರು. ಸಾರಥಿ ನನ್ನ ನೋಡ್ದಂಗೆ ಒಂದು ಕಡೆ ಥಿಯೇಟ್ರ್ ಲಿಸ್ಟ್ ಹಾಕ್ಬಿಟ್ಟಿದ್ರು, ರಿಲೀಸ್ ಆಗ್ತಿದೆ ಅಂತಲೇ ಯಾರೋ ಹಾಕ್ಬಿಟ್ಟಿದ್ರು ಪೋಸ್ಟು. ಸೊ ಆದರೂ ಕೂಡ ಅದು ರಿಲೀಸ್ ಮಾಡಲಿಲ್ಲ ನೀವು, ಕಾರಣ?
ಸರ್ ಈಗ ತಮಗೆ ಗೊತ್ತಿದೆ ಹೀರೋ ಅವ್ರ ಒಳಗಡೆ ಇದ್ದಾರೆ, ಅವರ ಒಂದು ಅಡ್ವಾಂಟೇಜ್ ತೊಗೊಂಡು ನಾವು ಅಂಥ ಸಂದರ್ಭದಲ್ಲಿ ದುಡ್ಡು ಮಾಡೋಕೆ ಬಂದರು. ಸುಮಾರು ಜನ ಬಂದರು, ಒಂದು 10-15 ಜನ ಡಿಸ್ಟ್ರಿಬ್ಯೂಟರ್ಗಳು ಹೇಳಿದ್ರು, ಸರ್ ನಾವು ರಿಲೀಸ್ ಮಾಡ್ತೀವಿ, ನಿಮಗೆ 40 ಲಕ್ಷ ಬೇಕಾ 50 ಲಕ್ಷ ನಾವು ಕೊಡ್ತೀವಿ, ನಾವು ರಿಲೀಸ್ ಮಾಡ್ಕೊತೀವಿ, ನಮಗೆ ಕೊಡಿ, ಇದು ಕೊಡಿ ಅಂತ ಕಂಟೆಂಟ್ ಕೊಡಿ ಅಂತ. ನಾನು ಹೇಳಿದೆ, ನನಗೆ ಯಾಕೆ ಮನ್ಸಿಗೆ ಒಪ್ಪಲಿಲ್ಲ ಸರ್. ಯಾಕಂದರೆ ಅವರು ಹಿಂದೆ ಒಳಗಡೆ ಇದ್ದು ಸಿನಿಮಾ ರಿಲೀಸ್ ಮಾಡಿ ಬ್ಲ್ಯಾಕ್ ಬಸ್ಟರ್ ಇಟ್ಟಾದಂಥ ಸಿನಿಮಾನ ಮತ್ತೊಂದು ನಾನೇನೋ ಒಂದು 40-50 ಲಕ್ಷ ಬರ್ತದೆ ಅಂತೇಳಿ ಅಡ್ವಾಂಟೇಜ್ ತಗೊಂಡು ರಿಲೀಸ್ ಮಾಡೋದು ಎಷ್ಟು ಸೂಕ್ತ ಅಂತ ಯಾಕೋ ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಸರ್. ಅದರಿಂದ ನಾನು ಯಾರು ಕೇಳಿದ್ರೂ ಇಲ್ಲ ನಾನು ಮಾಡಲ್ಲ. ಅಕಸ್ಮಾತ್ ಅವ್ರು ಬಂದ ನಂತರ ಯಾವತ್ತಾದ್ರೂ ಮತ್ತೆ ಮಾಡ್ಬೇಕಂತ ಕೇಳಿಬಿಟ್ಟೆ ಮಾಡ್ತೀನಿ, ನನಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದೆ ಸರ್. ಸರ್ ಇಷ್ಟು ತುಂಬ ಒಳ್ಳೆ ಬಾಂಧವ್ಯ ನಿಮ್ಮದು ಅವ್ರದ್ದು, ಅಷ್ಟು ದೊಡ್ಡ ಸಕ್ಸಸ್ ಆದಮೇಲೆ ಯಾಕೆ ನೀವು ಮತ್ತೆ ಜೊತೆಗೆ ಸಿನಿಮಾ ಮಾಡಲಿಲ್ವಾ, ಅಥವಾ ಆಪರ್ಚುನಿಟಿ ಬರಲಿಲ್ವಾ, ಅಥವಾ ಮುಂದಕ್ಕೆ ಮಾಡ್ತೀರಾ? ಸರ್ ಅಬ್ವಿಯಸ್ಲಿ ತಮಗೆ ಗೊತ್ತಿತ್ತು, ನಮ್ಗೆ ಇದು ಆದ ನಂತರ ನಮಗೆ ಕೊಟ್ಟಿದ್ದರು ಚಕ್ರವರ್ತಿ ಅನ್ನೋದು. ಕಾರಣಾಂತರದಿಂದ ನಾವೇ ಆ ಒಂದು ಸಿನಿಮಾನ ಬ್ಯಾಕೌಟ್ ಆದ್ವಿ, ಹಿಂದೆ ಸರಿದ್ವಿ. ನಮಗೆ ಕೊಟ್ಟಿದ್ದರು ಚಕ್ರವರ್ತಿ, ತಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ. ನೋಡೋಣ ಮುಂದೆ ಅಂಥ ಅವಕಾಶಗಳು ಸನ್ನಿವೇಶಗಳು ಅದಕ್ಕೆ ಬಂದರೆ ಯಾಕೆ ಮಾಡಬಾರ್ದು. ಇವಾಗಲೇ ಏನು ಹೇಳೋಕ್ಕೆ ಸಾಧ್ಯ ಸರ್? ಇಂಥ ಒಂದು ಸಂಕಷ್ಟ ಸಂದರ್ಭ ಆ್ಯಕ್ಚುಲಿ ಎದುರಾಗಬಾರ್ದಿತ್ತು, ಮತ್ತೊಂದು ಸಲ ಆಗೋಗಿದೆ. ಸೊ ನೀವು ಅದನ್ನು ದಾಟಿ ಬಂದಿರೋವಂಥವ್ರು ಆ ಸಂದರ್ಭನ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ಅವ್ರ ಫ್ಯಾಮಿಲಿಗಾಗಲಿ, ಅವ್ರ ಫ್ಯಾನ್ಸ್ ಎಸ್ಪೆಷಲಿ, ಸೊ ಅವರದೊಂದು ಎಷ್ಟೋ ಜನ ಹತ್ಕೊಂಡು ಏನೇನೋ ಮಾಡ್ತಿದ್ದಾರೆ ಅಂದರೆ ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್? ಮತ್ತು ಏನು ಹೇಳಬೇಕು ಅಂತ ಅನಿಸುತ್ತೆ ಸರ್? ಸರ್ ಇದು ತುಂಬ ನೋವಾಗುತ್ತೆ. ಇಂಡಸ್ಟ್ರಿಗೆ ಒಂದು ದೊಡ್ಡ ಹೊಡೆತ ಸರ್ ಇದು. ಇವತ್ತು ಈಗಾಗಲೇ ನಾವು ಅಪ್ಪು ಸಾರನ್ನ ಕಳ್ಕೊಂಡಿದ್ವಿ. ಇವತ್ತು ಸುಮಾರು 500-600 ಜನ ಫ್ಯಾಮಿಲಿ, ಇವರಿಬ್ಬರು ಮೇರು ನಟರು ಸರ್, ದೊಡ್ಡ ನಟರು. ಇವತ್ತು ಇಂಥ ಒಂದು ನಟರನ್ನು ನಾವು ಕನ್ನಡ ಇಂಡಸ್ಟ್ರಿನಲ್ಲಿ ಕಳ್ಕೊಂಡಾಗ ಈಗಾಗಲೇ ಅಪ್ಪು ಸಾರಿಂದ ಭಾಳಷ್ಟು ನಷ್ಟ ಆಗಿದೆ. ಸುಮಾರು ವರ್ಷಕ್ಕೆ 2 ಸಿನಿಮಾ ಕೊಡ್ತಾಯಿದ್ರು, 1-2 ಸಿನಿಮಾ ಕೊಡ್ತಾಯಿದ್ರು ಅಪ್ಪು ಸಾರು. 500-600 ಫ್ಯಾಮಿಲಿಗಳು, ಕುಟುಂಬಗಳು ಊಟ ಮಾಡ್ತಾಯಿದ್ರು. ಅವ್ರಿಗೋಸ್ಕರ ಜನ ನುಗ್ಗಿ ಬರ್ತಾಯಿದ್ರು. ಥಿಯೇಟ್ರುಗಳವರು, ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸು, ಎಲ್ಲರಿಗೂ ಇದರಿಂದ ಕನ್ನಡ ಇಂಡಸ್ಟ್ರಿಗೆಲ್ಲ ಹೊಡೆತ ಸರ್. ಇನ್ನು ದರ್ಶನ್ ಸರ್ ನಿಮಗೆ ಗೊತ್ತಿದೆ, ಅವರು ಅದೇ ಸಾಲಿನಲ್ಲಿ ಇಲ್ಲ ಅಂತ ವ್ಯಕ್ತಿ. ಇವತ್ತು ಅವ್ರನ್ನೂ ನಾವು ಕಳ್ಕೊಂಬಿಟ್ರೆ ಎಷ್ಟು ನಷ್ಟ ಸರ್ ನಮಗೆ, ಇಂಡಸ್ಟ್ರಿಗೆ ಬರ್ಸೋಕ್ಕಾಗಲ್ಲ ಸರ್. ಆದ್ದರಿಂದ ನಾನು ದೇವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಅದು ಆಗಬಾರ್ದಾಯಿತು, ಆಗೋಗಿದೆ. ಇವತ್ತು ಕಾನೂನು ಚೌಕಟ್ಟಿನಲ್ಲಿರೋದ್ರಿಂದ ನಾವೇನು ಮಾತಾಡೋಕ್ಕೆ ಬರೋಲ್ಲ. ನಾನು ದೇವ್ರನ್ನ ಕೇಳ್ಕೊತೀನಿ, ಅವ್ರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸೋ ಶಕ್ತಿ ಕೊಡಲಿ, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಕೇಳ್ಕೊಳಕ್ಕೆ ಇಷ್ಟಪಡ್ಬೋದೇ ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಸರ್. ಆ ದೇವ್ರು ನಾನು ಬೇಡ್ಕೊತೀನಿ ಸರ್, ಅಷ್ಟೇ ಸರ್. ಎಸ್ಪೆಷಲಿ ಅವ್ರ ಅಭಿಮಾನಿಗಳು ನಿಮ್ಗೆ ಅವಾಗ ದೊಡ್ಡ ಸಾಥ್ ಕೊಟ್ಟಿದ್ರು. ಹೌದು ಸರ್. ಇಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ. ಏನೋ ಒಂದು ಕೆಟ್ಟಗಳಿಗೆ ಬಂದಿದೆ, ಬಟ್ ಕನ್ನಡ ಇಂಡಸ್ಟ್ರಿನ ಸಿನಿಮಾ ರೀತಿಯಲ್ಲೇ ನೋಡಿ, ಸಿನಿಮಾನ ಪ್ರೋತ್ಸಾಹಿಸಿ, ಅವರು ಕೂಡಲೇ ಹೊರಗಡೆ ಬರ್ತಾರನ್ನೋ ಒಂದು ಆಶಾಭಾವನೆ ಇದೆ. 6 ತಿಂಗಳಾದ ನಂತರ ಮತ್ತೆ ಬೇಲ್ ಇದು ಮಾಡ್ಬೋದಂತೆ, ಬರ್ತಾರೆ. ದಯವಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಿ ಅಂತ ಒಂದು ನಾನು ಕೇಳ್ಕೊತೀನಿ ಸರ್, ಅಷ್ಟೇ.